ಮೋದಿ ವಿರುದ್ಧ ಸಿಂಹಿಣಿ ಮಹುವಾ ಮೊಯಿತ್ರಾ ವಾಗ್ದಾಳಿ. ಬಂಗಾಳದ ಬಡವರ ಹಸಿವಿನ ಮೇಲೆ ದೆಹಲಿ ಸುಲ್ತಾನರ ಅಟ್ಟಹಾಸ. ಇಡಿ, ಐಟಿ, ಸಿಬಿಐ ಸಂಸ್ಥೆಗಳು ಬಿಜೆಪಿಯ ಖಾಸಗಿ ಸೈನ್ಯವ. ಸತ್ಯವನ್ನ ಎಷ್ಟು ದಿನ ಅಂತ ಹೇಳಿ ಮುಚ್ಚಿಡೋದಕ್ಕಾಗತ್ತೆ. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ರಾಜಕೀಯದಲ್ಲಿ ಅಧಿಕಾರ ಬರುತ್ತೆ ಹೋಗುತ್ತೆ, ಆದರೆ ಅದೇ ಅಧಿಕಾರವನ್ನ ಅಸ್ತ್ರವಾಗಿಸ್ಕೊಂಡು ಒಂದು ರಾಜ್ಯದ ಜನರ ಹಸಿವಿನೊಟ್ಟಿಗೆ ಚೆಲ್ಲಾಟ ಆಡೋದು ಪ್ರಜಾಪ್ರಭುತ್ವದ ಅಂಧ ಪತನಕ್ಕೆ ಸಾಕ್ಷಿ. ಪಶ್ಚಿಮ ಬಂಗಾಳದ ನೆಲದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಜಾಪ್ರಭುತ್ವದ ಮೌಲ್ಯಗಳಿಗಿಂತ ಹೆಚ್ಚಾಗಿ ರಾಜಕೀಯ ದ್ವೇಷವನ್ನೇ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಜಗಜ್ಜಾಹೀರಾಗಿದೆ. ಈ ದೆಹಲಿಯ ಅಧಿಕಾರಶಾಹಿ ಅಹಂಕಾರಕ್ಕೆ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರಾ ಅವರು ಎಸೆದಿರುವಂತಹ ಸವಾಲುಗಳು ಕೇವಲ ರಾಜಕೀಯ ಭಾಷಣ ಅಲ್ಲ, ಬದಲಾಗಿ ಬಂಗಾಳದ ಅಸ್ಮಿತೆಯ ಹೋರಾಟ ಅನ್ನುವಂತಹದ್ದು ಸಾರಿ ಹೇಳ್ತಾ ಇದೆ. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಮಹುವಾ ಮೊಯಿತ್ರಾ ಅವರನ್ನ ಸಂಸತ್ನಿಂದ ಹೊರಹಾಕುವಂತಹ ಹಿಂದೆ ಇದ್ದದ್ದು ಕೇವಲ ಕ್ಯಾಶ್ ಫಾರ್ ಕ್ವಾರಿ ಅನ್ನುವಂತಹ ಕುಂಟು ನೆಪ ಅಲ್ಲ. ಬದಲಾಗಿ ಅವರು ಸಂಸತ್ನಲ್ಲಿ ಅದಾನಿ ಸಮೂಹದ ವಿರುದ್ಧ ಎತ್ತಿದಂತಹ ನೇರ ಪ್ರಶ್ನೆಗಳು ಕೇಂದ್ರದ ನಿದ್ದೆಗೆಡಿಸಿದ್ವು. ನೌಕಾ ನೆಲೆಯಿಂದ ಹಿಡಿದು ವಿಮಾನ ನಿಲ್ದಾಣದವರೆಗೂ ಅದಾನಿ ಸಾಮ್ರಾಜ್ಯಕ್ಕೆ ನೀಡಲಾಗ್ತಾ ಇರುವಂತಹ ರಿಯಾಯಿತಿಗಳ ಬಗ್ಗೆ ಅವರು ನೀಡಿದಂತಹ ಅಂಕಿ ಅಂಶಗಳು ಬಿಜೆಪಿಯ ಪಾಲಿಗೆ ಅದು ನುಂಗಲಾರದ ತುತ್ತಾದವು. ಒಬ್ಬ ಸಂಸದೀಯ ಧ್ವನಿಯನ್ನ ಹತ್ತಿಕ್ಕೋದಕ್ಕೆ ಇಡೀ ವ್ಯವಸ್ಥೆಯನ್ನೇ ಬಳಕೆ ಮಾಡಿಕೊಳ್ಳಾಯಿತು. ಆದರೆ ಸಂಸತ್ನ ಹೊರಗೂ ಅದೇ ಧ್ವನಿ ಈಗ ಮತ್ತಷ್ಟು ತೀಕ್ಷ್ಣವಾಗಿ ಕೇಂದ್ರದ ವೈಫಲ್ಯಗಳನ್ನ ಬೆತ್ತಲೆಗೊಳಿಸ್ತಾ ಇದೆ. Once a gunda, always a gunda. That is the moral of the story. To Mamta Didi, he said, "Hey Mamta, कान खोल कर सुन लो." ममता दीदी और उसका चेला हुमायूं कबीर बंगाल में बाबरी मस्जिद बनाना चाहता है. मुझे बताओ, काठी वालों, चंडीपुर वालों, बंगाल की पवित्र माटी पर बाबरी मस्जिद बननी चाहिए क्या? जोर से बोलो, बननी चाहिए. ए ममता दीदी, कान खोल कर सुन लो. भाजपा सरकार आने वाली है, बंगाल की भूमि पर हम बाबरी मस्जिद नहीं बनने देंगे. ಇವತ್ತು ಕೇಂದ್ರ ಸರ್ಕಾರವು ಕೋಆಪರೇಟಿವ್ ಫೆಡರಲಿಸಂ ಬಗ್ಗೆ ಮಾತನಾಡುತ್ತೆ, ಆದರೆ ಮಾಡ್ತಾ ಇರೋದು ಮಾತ್ರ ರಾಜ್ಯಗಳ ಅಧಿಕಾರವನ್ನ ಕಸಿದುಕೊಳ್ಳುವಂತಹ ಕೆಲಸ. ಮಹುವಾ ಅವರ ವಾದದ ಪ್ರಕಾರ ಬಿಜೆಪಿ ಗೆಲ್ಲದ ರಾಜ್ಯಗಳನ್ನ ಕೇಂದ್ರವು ಶತ್ರು ರಾಜ್ಯಗಳಂತೆ ನೋಡ್ತಾ ಇದೆ. ಕರ್ನಾಟಕದ ತೆರಿಗೆ ಹಂಚಿಕೆಯ ತಾರತಮ್ಯ ಆಗಿರಬಹುದು ಅಥವಾ ಬಂಗಾಳದ ಅನುದಾನದ ತಡೆ ಆಗಿರಬಹುದು, ಇವೆಲ್ಲವೂ ಕೂಡ ದೆಹಲಿಯ ಸರ್ವಾಧಿಕಾರಿ ಧೋರಣೆಯ ಪ್ರತಿಬಿಂಬ. ಅಮಿತ್ ಶಾ ಅವರು ಎಷ್ಟೇ ರ್ಯಾಲಿಗಳನ್ನ ಮಾಡಿದ್ರು ಬಂಗಾಳದ ಜನರ ಹಸಿವಿನ ಪ್ರಶ್ನೆಗೆ ಅವರ ಬಳಿ ಉತ್ತರ ಇಲ್ಲ. ಮಹುವಾ ಮೊಯಿತ್ರಾ ಅವರು ಹೇಳುವಂತೆ ಸತ್ಯವನ್ನ ಎಷ್ಟು ದಿನ ಅಂತ ಹೇಳಿ ಮುಚ್ಚಿಡೋದಕ್ಕಾಗತ್ತೆ. ಚುನಾವಣೆಗಳು ಕೇವಲ ಮತಗಳ ಹಬ್ಬ ಅಲ್ಲ, ಅವು ದೆಹಲಿಯ ಅಹಂಕಾರಕ್ಕೆ ಜನರು ನೀಡುವಂತಹ ತೀರ್ಪು. ಬಂಗಾಳದ ಜನತೆ ಧರ್ಮದ ಹೆಸರಿನಲ್ಲಿ ನಡೆಯುವಂತಹ ರಾಜಕಾರಣಕ್ಕಿಂತ ಹೊಟ್ಟೆಯ ಹಸಿವು ಮತ್ತೆ ರಾಜ್ಯದ ಹಕ್ಕುಗಳ ಹೋರಾಟ ದೊಡ್ಡದು ಅಂತ ಭಾವಿಸ್ತಾರೆ. ಅಮಿತ್ ಶಾ ಅವರ ಭಾವನಾತ್ಮಕ ಮಾತುಗಳಿಗೆ ಮರುಳಾಗದ ಬಂಗಾಳದ ಮಣ್ಣು ಈ ಬಾರಿ ಬಿಜೆಪಿಯ ಈ ತಾರತಮ್ಯದ ನೀತಿಗೆ ತಕ್ಕ ಪಾಠವನ್ನ ಕಲಿಸುತ್ತೆ ಅನ್ನುವಂಥದ್ದು ಸ್ಪಷ್ಟ.
ಇನ್ನು ಮಹುವಾ ಮೊಯಿತ್ರಾ ಅವರ ತರ್ಕಬದ್ಧ ಮಾತುಗಳು ದೆಹಲಿಯ ಸುಲ್ತಾನರ ಅಡಿಪಾಯವನ್ನೇ ನಡಗಿಸ್ತಾ ಇರೋದು ಇಂದಿನ ರಾಜಕೀಯದ ಅಸಲಿ ಸುದ್ದಿ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಮತ್ತು ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.